ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ಸಿಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಸೆಲ್ಫ್ ಮೇಕಪ್ ಮಾಡಿ ತೋರಿಸ್ತೀನಿ, ಯಾವ ರೀತಿ ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆನಾ? ಮೇಕಪ್ ಮಾಡ್ಕೋಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಹಾಗಾದರೆ ಯಾಕೆ ತಡ ಮಾಡೋದು, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ನನ್ನ ಫೇಸ್ ಇವಾಗ ಈ ರೀತಿ ಇದೆ. ಜಾಸ್ತಿ ಪಿಂಪಲ್ಸ್ ಕಾಣಿಸ್ತಿದೆಯಾ? ಸೊ ಫ್ರೆಂಡ್ಸ್, ನಾನು ಎವ್ರಿ ಡೇ ಯೂಸ್ ಮಾಡೋವಂಥ ಕ್ರೀಮ್ನ ಇವಾಗ ಬೇಸ್ ಆಗಿ ಅಪ್ಲಿಕೇಶನ್ ಮಾಡ್ಕೊಳ್ತೀನಿ. ಸೊ ಫಸ್ಟ್ ಕ್ರೀಮ್, ನೆಕ್ಸ್ಟ್ ಇನ್ ಕೇಸ್ ಈ ಥರ ಮಾರ್ಕ್ಸ್ ಹತ್ರ ಏನಾದರೂ ಪಿಂಪಲ್ಸ್ ಮಾರ್ಕ್ಸ್ ಹತ್ರ ಇತ್ತು ಅಂದರೆ ಕಲೆಕ್ಟರ್ನ ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ಇವಾಗ ನನಗೆ ಓಪನ್ ಫೋರ್ಸ್ ಏನೂ ಇಲ್ಲ. ಸೊ ಪ್ರೈಮರ್ ಏನಕ್ಕೆ ಯೂಸ್ ಮಾಡ್ತಾರೆ ಅನ್ನೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲದಿರೋರು ಸೊ ಓಪನ್ ಫೋರ್ಸ್ ಏನಿದೆಯೋ ಅದನ್ನೆಲ್ಲ ಕ್ಲೋಸ್ ಆಗೋದಕ್ಕೆ, ಜೊತೆಗೆ ಈ ಒಂದು ಪ್ರೈಮರ್ ಹಚ್ಚೋದ್ರಿಂದ ನಮಗೆ ಒಂದು ಒಂದೇ ಲೆವೆಲ್ ಸ್ಕಿನ್ ಲೇಯರ್ ಕಾಣಿಸುತ್ತೆ. ಸೊ ಹಾಗಾಗಿ ನಾವು ಪ್ರೈಮರ್ನ ಯೂಸ್ ಮಾಡ್ತೀವಿ. ಓಪನ್ ಪೋರ್ಸ್ ಇರೋದೆಲ್ಲ ನೀಟಾಗಿ ಕ್ಲೋಸ್ ಆಗುತ್ತೆ. ನಿಜ ಅದು ಎಷ್ಟು ಸಾಫ್ಟ್ ಆಗಿರುತ್ತೆ ಅಂದರೆ ಸ್ಕಿನ್ನು ತುಂಬಾ ಕನ್ಸಿಲರ್ ಎಲ್ಲ ಆಗಿರ್ಬೋದು, ಫೌಂಡೇಶನ್ ಆಗಿರ್ಬೋದು, ಬ್ಲೆಂಡಿಂಗ್ಗೆ ತುಂಬ ಯೂಸ್ಫುಲ್ ಅನಿಸುತ್ತೆ. ಅದು ಪ್ರೈಮರ್ ಯೂಸ್ ಮಾಡೋದ್ರಿಂದ ಬ್ಲೆಂಡಿಂಗ್ ಮಾಡೋದಕ್ಕೆ ತುಂಬಾ ಈಸಿ ಅನಿಸುತ್ತೆ. ಈ ಥರ ಫೀಲ್ ಮಾಡಿದಾಗ ನಮ್ಗೆ ಒಂದೇ ಲೆವೆಲ್ ಆಗಿ ಕಾಣಿಸೋ ಥರ ಅನಿಸುತ್ತೆ. ಅಂದರೆ ಫೀಲ್ ಈ ಥರ ಪ್ರೈಮರ್ ಆದ ನಂತರ ನಾನು ಕಲೆಕ್ಟರ್ನ ಯೂಸ್ ಮಾಡ್ತೀನಿ. ಬಟ್ ಮಾಡಿ ತೋರಿಸ್ತೀನಿ, ಯಾಕಂದರೆ ಇಲ್ಲೆಲ್ಲ ನನಗೆ ಮಾರ್ಕ್ಸ್ ಎಲ್ಲ ಇದೆಯಲ್ಲ ಅದೆಲ್ಲ ಕವರ್ ಆಗಬೇಕು. ಸೊ ಹಾಗಾಗಿ ನಾನು ಆರೆಂಜ್ ಕಲೆಕ್ಟರ್ನ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ಈ ಥರ ಡಾರ್ಕ್ ಸ್ಪಾಟ್ಸ್ಗೆ ಸೊ ಈ ಥರ ಕಲೆಕ್ಟರ್ ಯೂಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಅದರಲ್ಲೇ ಕನ್ಸಿಲರ್ನ ಇವಾಗ ಯೂಸ್ ಮಾಡ್ತಿದ್ದೀನಿ. ಕನ್ಸಿಲರ್ ಯೂಸ್ ಮಾಡಿ ಆದಮೇಲೆ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಿದ್ದೀನಿ. ಸೊ ಕನ್ಸಿಲರ್ ನೀಟಾಗಿ ಬ್ಲೆಂಡ್ ಆಗಿ ಸೆಟ್ ಆಗಲಿ ಅಂತ ಹೇಳಿ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಿದ್ದೀನಿ. ಸೊ ಅದಾದ ನಂತರ ನಾನು ಇವಾಗ ಹೈ ಮೇಕಪ್ ಮಾಡ್ಕೊಳ್ತೀನಿ.
ಸೊ ಇವಾಗ ಫುಲ್ ಐ ಮೇಕಪ್ ಆಗಿದೆ, ಅಂದರೆ ಜಸ್ಟ್ ಐ ಶ್ಯಾಡೋಸ್ ಮಾತ್ರ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ದೆನ್ ನೆಕ್ಸ್ಟ್ ನಾವು ಫಸ್ಟ್ ಐ ಮೇಕಪ್ ಮಾಡ್ಕೊಳ್ಳೋದ್ರಿಂದ ಇದು ಏನೇ ಒಂದು ಡಸ್ಟ್ ಈ ಥರ ಏನಾದರೂ ಸ್ಪ್ರೆಡ್ ಆದ್ರೂ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ನೆಕ್ಸ್ಟು ಶುಗರ್ ಕನ್ಸಿಲರ್ ಯೂಸ್ ಮಾಡ್ತಿದ್ದೀನಿ. ಈಗ ಮ್ಯಾಕ್ ಅವ್ರ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ಸೊ ಇವಾಗ ಫೌಂಡೇಶನ್ ಆಯಿತು. ಈಗ ಇದನ್ನು ಸೆಟ್ ಮಾಡೋಣ ಕಾಂಪ್ಯಾಕ್ಟಿಂದ. ಸೊ ಇವಾಗ ಕಾಂಪ್ಯಾಕ್ಟ್ ಆಯಿತು. ಈಗ ನಾನು ನೋಸ್ ಕಾಂಟೂರ್ ಮಾಡ್ಕೊಳ್ತೀನಿ. ಕಾಂಟೂರಿಂಗ್ ಈಗ ನೋಸು ಕಾಂಟೂರಿಂಗ್ ಮಾಡಿದ್ದೀನಿ, ಜಸ್ಟ್ ಅದನ್ನ ಬ್ಲೆಂಡ್ ಮಾಡ್ಕೊಳ್ತೀನಿ. ಸೊ ಇವಾಗ ನೆಕ್ಸ್ಟು ನಾನಿಲ್ಲಿ ಈ ಒಂದು ಏನು ಇದನ್ನು ಸಹ ನಾನು ಕಾಂಟೂರಿಂಗ್ ಮಾಡ್ಕೊಳ್ತಿದ್ದೀನಿ. ಏನಕ್ಕೆ ಅಂದರೆ ನನಗೆ ಇಲ್ಲಿ ಡಬಲ್ ಚಿನ್ ಕಾಣಿಸ್ತಿದೆ. ಸೊ ಅದನ್ನು ಕವರ್ ಮಾಡೋದಕ್ಕೋಸ್ಕರ ನಾನು ಮತ್ತೆ ಕಾಂಟೂರಿಂಗ್ ಮಾಡ್ಕೊಳ್ತೀನಿ. ಸೊ ಇವಾಗ ಬ್ಲೆಂಡ್ ಮಾಡ್ತೀನಿ. ಸೊ ಇವಾಗ ಗೊತ್ತಾಗ್ತಿದೆಯಾ ಡಬಲ್ ಚಿನ್. ಸೊ ಕಾಂಟೂರಿಂಗ್ನ ಡಬಲ್ ಚಿನ್ ಕವರ್ ಮಾಡೋದಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ನಾನಿವಾಗ ಐಬ್ರೋ ಫಿಲ್ಲಿಂಗ್ ಮಾಡ್ಕೊಳ್ತೀನಿ. ಸೊ ನೋಡಿ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ?
ಗೊತ್ತಾಗ್ತಿದೆಯಾ ಫ್ರೆಂಡ್ಸ್? ಸೊ ಇದೇ ರೀತಿ ಇದನ್ನು ಫಿಲ್ ಮಾಡ್ಕೊ. ಸೊ ನೆಕ್ಸ್ಟ್ ಇವಾಗ ನಾನು ಐಲೈನರ್ ಅಪ್ಲೈ ಮಾಡ್ತೀನಿ. ಐಲೈನರ್ ಆಯಿತು. ಈಗ ಕಾಜಲ್ ಅಪ್ಲೈ ಮಾಡ್ತೀನಿ. ಈಗ ನಾನು ಲ್ಯಾಸಸ್ನ ಹಚ್ಕೊಳ್ತಿದ್ದೀನಿ. ಸೊ ಇವಾಗ ಎರಡು ಲ್ಯಾಸ್ನು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಲಿಪ್ಸ್ಟಿಕ್ನ ಆ್ಯಡ್ ಮಾಡ್ತಿದ್ದೀನಿ. ಯೂಸ್ ಮಾಡ್ತಿದ್ದೀನಿ. ಸೊ ನಾನಿವಾಗ ಹೈಲೈಟರ್ ಯೂಸ್ ಮಾಡ್ತಿದ್ದೀನಿ. ಐ ಪಾಯಿಂಟ್ ಹತ್ರ ನಾನು ಹೈಲೈಟರ್ನ ಯೂಸ್ ಮಾಡ್ತಿದ್ದೀನಿ. ಜಸ್ಟ್ ಟೇಕ್ ಇಟ್. ಸೊ ದೆನ್ ಇಲ್ಲಿ ಐಬ್ರೋಸ್ ಹತ್ರ then nose. Nose and cheeks.
ಸೊ ಮೇಕಪ್ ಫುಲ್ ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ ನಾನು ಮೇಕಪ್ ಫಿಕ್ಸರ್ನ ಸ್ಪ್ರೇ ಮಾಡ್ಕೊಳ್ತಿದ್ದೀನಿ. ಸೊ ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು ಫೈನಲ್ ಲುಕ್ಗೆ ವೇಟ್ ಮಾಡಿ, ಓಕೆನಾ?